ರೋಡಲ್ಲಿ ಮಾನ ಕಳಿಬೇಡ ಕಡೆ, ಆದರ್ಶ ನಾರಿಮಣಿ ಅಲ್ಲಿ ಕಡೆ 1000 ಸುಳ್ಳು ಹೇಳೋದು ಮದುವೆ ಆಗುತ್ತಾರೆ. ಆ SI ಒಂದ್ ಪಟ್ಟಿಯಾಗಿ ಮದುವೆ ಮಾಡಿಸಿದಕ್ಕೆ ನನ್ನ ಬಾಳ್ನ ನಾಯಿ ತರ ಮಾಡಿಬಿಟ್ಟಿದೆ. ನಾನೇನೇ ಮಾಡ್ಲಿ? ಪೇಪರ್ ಅಲ್ಲಿ ಆಡ್ ಬಂದಿದೆ, ಒಂದು ಹೊಸ ಫಿಲ್ಮ್ಗೆ ಹೀರೋ ಬೇಕಂತೆ. ನೀವು ಹೋಗಿ ಹೀರೋಗೆ ಆಕ್ಟ್ ಮಾಡ್ಬೇಕು, ನನಗೋಸ್ಕರ ದುಡ್ಡು ತರಬೇಕು. ಐ ವಾಂಟ್ ಮನಿ, ದಟ್ಸ್ ಆಲ್. ಅಯ್ಯೋ, ನನಗೆ ಆಕ್ಟಿಂಗ್ ಬರೋದಿಲ್ವೇ? ಆಕ್ಟಿಂಗು ಬರೋದಿಲ್ಲ. ಆಕ್ಟಿಂಗ್ ಬರಲ್ವಂತೆ. ಮನೇಲಿ ನನ್ನ ಮುಂದೆ ಆಕ್ಟ್ ಮಾಡ್ತೀರಾ? ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇಲ್ಲಿ ಯಾಕೆ ಸುಳ್ಳು ಹೇಳ್ತೀರಾ? ಅಯ್ಯೋ ಭಗವಂತ, ಒಡೆಯ ಹೆಂಡತಿ ಕೈ ಕೊಟ್ಬಿಡಲ್ಲಪ್ಪ. ಅಯ್ಯೋ ಅಯ್ಯೋ, ಡ್ರೈವರ್ ಸೀಟ್ ಕಡೆ. ಇವತ್ ನಾನೇ ನಿಮಗ್ ಡ್ರೈವರ್. ಮತ್ತೆ ಒರಿಜಿನಲ್ ಡ್ರೈವರ್ ಎಲ್ಲೋದ್ನೆ? ಅವತ್ ಸಿಕ್ತು. ನೌ ವಿ ಆರ್ ಗೋಯಿಂಗ್ ಟು ಸ್ಟುಡಿಯೋ. ನೀವು ಸುಮ್ನೆ ಬನ್ರಿ. ಪಟಾಕಿ ಪ್ರೊಡಕ್ಷನ್ಸ್ ಏನ್ ಕೆಡದಾಗಿದೆ ಹೆಸರು. ಏನ್ ಪಟಾಕಿನೋ, ಏನ್ ಪ್ರೊಡಕ್ಷನ್, ಏನೇ ಇದೆಲ್ಲ. ಹೆಸರು ಏನಿದೆ ನಿಮ್ಗೇನ್ರಿ? ನಿಮ್ಗೆ ಆಕ್ಟ್ ಮಾಡಕ್ ಚಾನ್ಸ್ ಬೇಕು ಅಷ್ಟೇ. ನಡೀರಿ ಒಳಗೆ ಬನ್ರಿ. ಬೇಡ ಕಣೆ, ನನಗೆ ಆಕ್ಟಿಂಗ್ ಬರೋದಿಲ್ಲ ಕಣೆ. ಲೇ ಲೇ, ಆಕ್ಟಿಂಗ್ ಮಾಡಲ್ಲ. ಒಳ್ಳೆ ಎಮೋಷನ್ಸ್ ಇಂತ ಇವಾಗಲೇ ನಿಮ್ದೊಳ್ಳೆ ಕಾಟೋನಲ್ಲಯ್ಯ. ಅಡ್ವರ್ಟೈಸ್ ನೋಡಿ ಆಕ್ಟ್ ಮಾಡಕ್ ಬಂದ್ರ? ಒಳ್ಳೆ ಇವನಾ ನಿಮ್ಗೋಸ್ಕರ ನಿಮ್ ಕೈಲಿ ಆಕ್ಟಿಂಗ್ ಮಾಡಿಸ್ತೀನಿ. ನಿಂಗ್ ಆಕ್ಟ್ ಮಾಡಕ್ ಬರುತ್ತೋ? ನಿಂಗ್ ಬರ್ತದ? ನನಗೆ ಹೇಳ್ಕೊಡಕ್ ಕಷ್ಟ ಕಣಯ್ಯ ಬರೋದು. ಎಲ್ಲ ನೀನೇ ಮಾಡ್ಬೇಕು. ದುಡ್ಡೆಷ್ಟು? ದಿನಕ್ಕೆ 10,000. ಶೂಟಿಂಗ್ ಯಾವಾಗ? ಈಗ್ಲೇ ಇವಾಗ್ಲೇ ಒಳಗಡೆ ಕ್ಯಾಮ್ರಾ ರೆಡಿ ಆಗಿದೆ. ಹೋಗ್ತಿದ್ದಾಕೆ ಹೋಗ್ರಿ ಹೋಗ್ರಿ ನೀವು. ಅಯ್ಯೋ, ಆಕ್ಟಿಂಗ್ ಮಾಡಕ್ ಬರ್ದಿದ್ದ ನನ್ನ ಮಕ್ಕಳೆಲ್ಲ ಆಕ್ಟಿಂಗ್ ಮಾಡಿ 10,000 ದಿನ ರೇಷ್ಮೆ ಸೀರೆ, ವೆರೈಟಿ ನೆಕ್ಲೆಸ್. ಅಯ್ಯೋ ಅಪ್ಪ, ಏನ್ ಸರ್ ಶೂಟಿಂಗ್ ಅಂತ ಹೇಳಿದ್ರಿ? ನಿಮ್ ಕ್ಯಾಮ್ರಾ ಕೋಳಿ ಪಿಳ್ಳೆ ಇದ್ದಂಗೆ ಇಷ್ಟ ಕತ್ರ ಐತೆ. ಈ ವಿಡಿಯೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಫಿಲಂಗೆ ಕನ್ವರ್ಟ್ ಮಾಡಿ CD VCD ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಸಂಧಿ ಗೊಂದಿಗಳಿಗೆಲ್ಲ ಕಳಿಸಿ ಅಲ್ಲ ಮಜ್ಜಿ ಗಲ್ಲಿಗೂ ಕೂಡ ನಾವು ಕಳಿಸ್ತೀವಿ. ಅಲ್ಲ ಸರ್, ಶೂಟಿಂಗ್ ಮಾಡ್ಬಿಟ್ಟು ಪಿಕ್ಚರ್ ನ ಥಿಯೇಟರ್ ಹಾಕಂತ ನೋಡಿದೀನಿ. ಸಂಧಿಗೊಂದಿಲ್ ಹಾಕ್ತೀನಿ ಅಂತಿರಲ್ಲ, ಇದು ಎಂತ ಪಿಕ್ಚರ್ ಸರ್? ಇದು ಬಾಕ್ಸಿಂಗ್ ಪಿಕ್ಚರ್ ಕಡೆಯ. ಬಾಕ್ಸಿಂಗ್ ಪಿಕ್ಚರ್ ಸರ್? ಇದು ಮೇಕಪ್? ಇದು ನ್ಯಾಚುರಲ್ ಫಿಲಂ ಕಡೆಯ. ಇದಕ್ಕೆ ಮೇಕಪ್ ಶರ್ಟ್ ಬಿಚ್ಚು. ಓಕೆ ಸರ್, ಓಕೆ ಸರ್. ಈ ಫೈಟಿಂಗ್ ಪಿಕ್ಚರ್ ಅಲ್ಲಿ ಜಾಕಿ ಚಾನು, ಬ್ರೂಸ್ಲಿ, ಅರ್ಜುನ್ ಸರ್ಜಾ ಬಿಚ್ಚಿ ಹಂಗೆ ಪ್ಯಾಂಟ್ ಬಿಚ್ಚು ಸರ್. ಫೈಟಿಂಗ್ ಪಿಕ್ಚರ್ ಗೆ ಶರ್ಟ್ ಪಿಕ್ಚರ್ ನೋಡಿ ಪ್ಯಾಂಟ್ ಯಾಕೆ ಸರ್ ಬಿಚ್ಚಬೇಕು? ಸರ್ ಫೈಟಿಂಗ್ ಸೀನ್ ಗೆ ಲೇಡೀಸ್ ಏನ್ ಮಾಡ್ತಾರೆ ಸರ್? ಅದು ಹೇಳ್ತೀನಿ, ಅದು ಬಾಕ್ಸಿಂಗ್ ಸೀನು. ಅದು ಯಾತ್ರ ಸರ್? ಬೆಡ್ ಮೇಲೆ. ಕಾಪಾಡ್ರಪ್ಪ. ಅಯ್ಯೋ ಪಾಪಿ, ನಿನಗೆ ಏನ್ ದೊಡ್ಡರಾಗ ಬಂದೈತೆ? ಸ್ವಲ್ಪ ಏನಾರು ಯಾಮಾರಿದ್ರೆ ಬ್ಲೂ ಫಿಲಂ ತೆಗಿಸ್ಬಿಡ್ತಿದ್ರಲ್ಲಿ. ಊರಲ್ಲಿ ಇಲ್ದೇ ಇರೋ ಕಾಯಿಲೆ ಎಲ್ಲ ನನಗೆ ಬಂದ್ಬಿಡ್ತಾ ಇತ್ತಲ್ಲೇ. ಅಯ್ಯೋ ಬ್ಲೂ ಫಿಲ್ಮ್ ಆದ್ರೆ ಏನ್ರಿ? ನನಗದೆಲ್ಲ ಗೊತ್ತಿಲ್ಲ. ನನಗೆ ಪೈಸಾ ಬೇಕು, ಪೈಸಾ. ಹೋಗ್ರಿ ಆಕ್ಟ್ ಮಾಡೋಗಿ. ಅಯ್ಯೋ ನಿನ್ನ ಮುಂಡಾ ಮೋಚಿ 3 ದಾರಿ ಕುಂಡಿಸ. ನಿನ್ನಂತ ಆದರ್ಶ ಸತಿಮಣಿ ನನ್ನ ಲೈಫ್ ಅಲ್ಲಿ ನೋಡಿಲ್ಲ. ನಾನೇನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಹೋದ್ರಿ ಏನಂತೆ ಮಗನೇ, ಇವಳು ಮುಟ್ತಾ ಇದೆಯಲ್ಲೇ. ಆ ಒಂದ್ರೆ ಅಡಿಗೆ ಮನೆ ಡಿಚ್ಚಿ ಹೊಡಿತಲ್ಲ ನೀನು. ಈ ನನ್ನ ಮನ ಬಾರ್ಸೆ ಹಿಡ್ಕೋ, ಹಾಕು ಅಡಿಗೆ ಎಸ್ಕೇಪ್ ಮಾಡ್ಬಿಡ. ನಮ್ ಜೀವನಾನು ಈ ಪ್ಲಾಸ್ಟಿಕ್ ಐಟಮ್ ತರ ಆಗೋಯ್ತು. ಏನ್ರಿ ಇದು? ಏನೇ ಊರವ್ರಿಗೆಲ್ಲ ಮೋಸ ಮಾಡಕ್ ಹೋಗಿ ನಮ್ಮ ಇಬ್ರೇ ಹೆಣ್ಮಕ್ಳು ಮೋಸ ಹೋದ್ರು. ಇನ್ನಾದ್ರೂ ಬುದ್ಧಿ ಬರ್ಲಿಲ್ವಾ? ನೋಡೆ, ನಾನ್ ಅನ್ಕೊಂಡಿದ್ದೆ ನಾವೇ ಮಹಾ ಮೋಸ್ಕಾರರು ಅಂತ. ಆದ್ರೆ ಅವರು ನಮ್ಮನ್ ಮೀರ್ಸಿ ದಗಾಕೋರ್ರು. ಸುಮ್ನೆ ಇರಿ ಸಾಕು. ನಮ್ ಇಬ್ರು ಅಳಿಂದ್ರು ಬದ್ಲಾಗಿದ್ದಾರೆ. ನಿಮ್ ಹೆಣ್ಮಕ್ಳೆ ಗಂಡನಿಗೆ ಬೆಲೆ ಕೊಡದೆ ಹಣ ಹಣ ಅಂತ ಹುಚ್ಚುಕುದ್ರೆಯಾಗಿ ಅಲಿತಾ ಇದ್ದಾರೆ. ಇಲ್ಲೋಡಿ, ಇನ್ ಮುಂದಾದ್ರೂ ಒಳ್ಳೆ ತಂದೆ ಆಗೋದಕ್ಕೆ ಪ್ರಯತ್ನ ಪಡಿ. ಇಲ್ದೆ ಹೋದ್ರೆ ನಿಮ್ ಹೆಣ್ಮಕ್ಳು ಬಾಳು ಚಿಂದಿ ಚಿಂದಿ ಆಗ್ಬಿಡುತ್ತೆ. ಹೌದು ಕಣೆ, ಒಳ್ಳೆ ಹಣ್ಣುಗಳು ತಿನ್ನೋದಕ್ಕೂ ರುಚಿ, ಆರೋಗ್ಯಕ್ಕೂ ಒಳ್ಳೇದು. ಅದೇ ಕೊಳತ ಹಣ್ಣುಗಳನ್ನ ತಿಂದ್ರೆ ಆರೋಗ್ಯ ಕೆಟ್ಟ ಹಾಳಾಗೋಗುತ್ತೆ. ದಾಂಪತ್ಯ ಜೀವನನೂ ಅಷ್ಟೇ. ಅನ್ಯೋನ್ಯವಾಗಿದ್ರೆ ನೋಡೋದಕ್ ಚಂದ, ಊರ್ನವ್ರಿಗೆಲ್ಲ ಆನಂದ. ಅದೇ ಏನಾದ್ರೂ ಕೆಟ್ಟ ಹೆಸರು ಬಂತು ಅಂದ್ರೆ ಊರ್ನವ್ರೆಲ್ಲ ಆಡ್ಕೊಂಡ್ ನಗ್ತಾರೆ. ಲೇ, ನಾನೀಗ ಹಳೆ ಪುಟ್ಲಿಗಪ್ಪ ಅಲ್ಲ ಕಡೆ, ಸಂಪೂರ್ಣ ಬದಲಾಗ್ಬಿಟ್ಟಿದ್ದೀನಿ. ನಾನು ಹೊಸ ಪುಟ್ಲಿಗಪ್ಪ. ನನ್ ಮಾತು ನಂಬುದನು.
ಲೇ ಐಶ್ವರ್ಯ, ನಾವಿಬ್ರು ಇಲ್ಲಿ ಕೂತಿದ್ದೀವಿ, ಒಳಗ್ ಕೂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಬಾರೆ ಊಟ ಬಡಿಸ್ಬಾ. ಆ ಕಂತೆ ಕಂತೆ ದುಡ್ಡು ಹಾಕಿದಿರಲ್ಲ, ಸುಸ್ತಾಗಿದ್ದೀರಾ ಪಾಪ. ಊಟ ಬಡಿಸ್ತೀನಿ. ಸೌಂದರ್ಯ, ನೀನಾದ್ರೂ ಬಂದ್ ಬಡಿಸ್ಬಾಮ. ಎಲ್ಲೋಗ್ತಾ ಇದ್ಯಾ? ಬೀದಿ ನಾಯಿಗೆ ಅನ್ನ ಹಾಕಕ್ ಹೋಗ್ತಾ ಇದ್ದೀನಿ. ಏ ಈ ನಾಯಿ ಹೆಚ್ಚಾಗೋಯ್ತಾ ನಮ್ಗಿಂತ? ಬಿಡು, ಅದನ್ನ ಆ ಕಡೆ ಇಟ್ಬಿಟ್ಟು ಆಮೇಲೆ ಹಾಕುವಂತೆ, ಮೊದಲು ನಮ್ಗಾಕು. ಹೊಟ್ಟೆ ಎಷ್ಟ್ತಾ ಇದೆ. ಏನಿದು, ನಾಯಿಗೆ ಹಾಕೋದನ್ನ ನಮಗ್ ಬಿಡಿಸ್ತಾ ಇದ್ಯಾ? ಕೆಲ್ಸ ಬದುಕು ಇಲ್ದೇ ಇರೋರ್ಗೆ ನಾಯಿಗ್ ಹಾಕೋ ಅನ್ನ ಅಲ್ದೆ ಬಿಸಿ ಬಿಸಿ ಮೃಷ್ಟಾನ್ನ ಹಾಕ್ತಾರೆ. ಗಂಡು ತಿಂಡಿಗಳು. ಹಲೋ ಮೇಡಮ್, ಕೊರಿಯರ್ ಸರ್ವಿಸ್ ಇಂದ ಬಂದಿದ್ದೀನಿ. ಸೌಂದರ್ಯ ಐಶ್ವರ್ಯ ಅಂದ್ರೆ ಯಾರು? ನಾವೇ. ತಗೊಳ್ಳಿ. ಹಾಗೆ ಇಲ್ಲೊಂದು ಸೈನ್ ಹಾಕಿ. ಇಲ್ಲಿ ಇಲ್ಲಿ ಇಲ್ಲಿ. ಥ್ಯಾಂಕ್ ಯು ಮೇಡಮ್. ಯಾರ್ ಕಳ್ಸಿರ್ಬೋದು? ಏನಕ್ಕೋಸ್ಕರ ಕಳ್ಸಿರ್ಬಹುದು ಅಂತ. ಏನ್ರಮ್ಮ, ಯಾವ್ದೋ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ನೋಡ್ತಾ ಇದ್ದೀರಾ? ಓಹೋ, ಗಿಳಿ ಪಂಜರದಿಂದ ಹಾರೋಯ್ತು. ಗಿಳಿಯು ಪಂಜರದೋಳಿಲ್ಲ. ಏನಾಯ್ತು? ಏನು ಅಂತ ಮತ್ ಬೇರೆ ಕೇಳ್ತಾ ಇದೆಯಲ್ಲೇ? ನಿನ್ ಹೆಣ್ಮಕ್ಳು ಇದಾರಲ್ಲ, ತಮ್ ಗಂಡಂದಿರ್ನ ಪ್ರೀತಿ ಪ್ರೇಮದಿಂದ ಕಟ್ಟಾಕಿದ್ರೆ ಅವರು ಇರ್ತಾ ಇದ್ರು. 3 ಹೊತ್ತು ದುಡ್ಡು 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 ಅಂತ ಅವ್ರ ಜೀವ ತಿಂದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಸುಮ್ನೆ ಹೋಗಿಲ್ಲ. ನೋಡಿಲಿ, ಗಿಳಿ ಪಂಜರದಿಂದ ಹಾರೋಗ್ತಾ ಇರೋ ಪೇಂಟಿಂಗ್ ಮಾಡಿ ಸಿಂಬಾಲಿಕ್ ಆಗಿ ನೋಡ್ಕೊಳ್ಳಿ ಅಂತ ಕೊಟ್ಟೋಗಿದ್ದಾರೆ. ಅಂದ್ರೆ ನಮ್ಮ ಅಳಿಯಂದ್ರು ಹೊರಟೋದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಪಾಪಗಿಲ್ಲ, ನಿಮ್ಗೆ ಏನ್ರೆ ಬಂದಿತ್ತು? ಈಗಿನ ಕಾಲದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಒಳ್ಳೆ ಗಂಡುಗಳು ಸಿಗಲ್ಲ. ಅಂತದ್ರಲ್ಲಿ ಎಲ್ಲೋ ಇರೋ ತುಪ್ಪ ಕಾಸೆ ಬಿಟ್ಟು ಕೈಯಲ್ಲಿರೋ ಬೆಣ್ಣನ ನೆಲಕ್ಕೆ ಹಾಕ್ಬಿಟ್ರಲ್ಲೇ. ಪೀಡೆಗಳ ಪೀಡೆಗಳ. ಅಯ್ಯೋ ದೇವ್ರೇ, ಸಾಕ್, ಸುಮ್ನೆ ಇರಮ್ಮ. ಸೆಂಟಿಮೆಂಟ್ ಸುಮ್ನೆ ಕೊರಿಬೇಡ. ನಾವಿನ್ನು ನಮ್ಮ ಗಂಡ ಬೇಕು ಅಂತ ಮದ್ವೆ ಇದ್ವಿ. ಮತ್ತೆ ಏನೋ ಹಣ ಸಿಗುತ್ತೆ, ನಾವು ಶ್ರೀಮಂತರಾಗಿರ್ಬೋದು ಅಂತ ಅನ್ಕೊಂಡ್ವಿ, ಅಲ್ವೇನೆ? ಹೌದು ಕಣೆ ಐಶು, ಒಬ್ಬ ಒಳ್ಳೆ ಗಂಡ ಆದವನು ಹೆಂಡತಿ ಆಸೆನೆಲ್ಲ ನೆರವೇರಿಸ್ಬೇಕು. ಅದಕ್ಕೆ ಅವ್ರ ಯೋಗ್ಯತೆ ಇಲ್ಲ. ಹೇಳ್ದೆ ಕೇಳ್ದೆ ಓಡ್ ಹೋಗ್ಬಿಟ್ರು. ಅವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಊರೆಲ್ಲ ಸುತ್ತಾಡ್ಕೊಂಡು ಹ್ಯಾಪ್ ಮರೆ ಹಾಕೊಂಡು ವಾಪಸ್ ಬಂದೇ ಬರ್ತಾರೆ. ಅದೇ ತಾನೇ? ಹಾಗ ಅವ್ರು ಬರೋರು ಹಣ ಚೀಲದ ಸಮೇತ ಬಂದ್ರೆ ಮಾತ್ರ ಒಳಗ್ ಸೇರಿಸ್ತೀವಿ. ಓಹೋ, ಇಲ್ಲ ಅಂದ್ರೆ ಹಾಗಿನ ಹಾಗೆ ಗೆಟ್ ಔಟ್. ಗೋವಿಂದ ವೆಂಕಟೇಶ್ವರ, ನಮ್ಮ ಏನಂದ್ರಿ? ಅಪ್ಪನೇ. ಏನಂದ್ರಿ? ಅಯ್ಯೋಯ್ಯೋ, ನಿಮ್ ಗಂಡಿನ ಹೆಸರು ಹೇಳಿಲ್ಲ ತಾಯಿ. ನಾನು ಆ ಏಳುಮಲೆ ವಾಸ ನಮ್ಮಪ್ಪ ಇದನ್ನಲ್ಲ, ಅವನ ಹೆಸರು ಹೇಳ್ದೆ. ತಂದೆ, ನೀನೇ ಇವ್ರನ್ನ ಕಾಪಾಡ್ಬೇಕು. ನಮೋ ನಮಃ.